ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ನಿಮ್ಮ ಮೊಬೈಲ್ ಒಳಗೆ PPTಯನ್ನು ತಯಾರಿಸುವುದು ಲ್ಯಾಪ್ಟಾಪ್ ಇಲ್ವಾ? ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ತಯಾರಿಸುವ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಮೊಬೈಲ್ನಲ್ಲಿ ನೀವು ತಯಾರಿಸಿ ಡಿಗ್ರಿ, BEd, MA, MSc, MCom ಮುಂತಾದ ಕೋರ್ಸ್ಗಳಲ್ಲಿ PPT ಮಾಡೋದು ಬರ್ತದೆ. ಈ PPT ಮಾಡಿಕೊಡ್ಬೇಕು. ಈ ಸ್ಲೈಡ್ಗಳಲ್ಲಿ ನಿಮ್ಮ ಮೊಬೈಲ್ ಒಳಗೆ ಬರ್ತವೆ. ನೀವು ನಿಮ್ಮ ಮೊಬೈಲ್ ಒಳಗೆ ನೀವು ಕೂಡ ಸುಲಭವಾಗಿ ಮಾಡ್ಬೋದು. ಸುಲಭವಾಗಿ ಮಾಡಿ PPTಯನ್ನು ನೀವು ಸುಲಭವಾಗಿ ತಯಾರಿಸಿ ನಿಮ್ಮ ಕಾಲೇಜಲ್ಲಿ ಕೊಡ್ಬೋದು. ಪೆನ್ ಡ್ರೈವ್ ಮಾಡಿ CD ಮಾಡಿ ಕೊಡ್ಬೋದು. ಅದು ಯಾವ ರೀತಿ ಇರ್ತೈತಪ್ಪ ಅಂದ್ರೆ, ಈ ಸ್ಲೈಡ್ಗಳಿಂದ ಹೋಗಿ ಓಪನ್ ಮಾಡಿದರೆ, ನಾನು ಮಾಡಿದ್ದೀನಲ್ಲ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾನು ಸ್ವಲ್ಪ ಸ್ಲೈಡ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸ್ಲೈಡಿಂದ ಹಾಕಿ ಈ ರೀತಿ ಬರ್ತೈತಿ. ಇದನ್ನು ನಾವು ಪ್ರೆಸೆಂಟೇಷನ್ ತೋರಿಸ್ಬೋದು. ಅದೇ ರೀತಿ ಮುಂದೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಲ್ಲ ರೀತಿ ಈ ಥರ ಸ್ವಲ್ಪ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮುಂದೆ ಇದನ್ನು ನಾವು ಬೇರೆ ರೀತಿ ಅಂತಂದ್ರೆ, ಈ ಸಣ್ಣದೊಂದು ಪೋಯಮ್ ತೊಗೊಂಡಿದ್ದೀನಿ. ಈ ಪೋಯಮನ್ನು ಈ ಥರ ಟೈಪ್ ಮಾಡಿ ಅದನ್ನು ನಿಮಗೆ ಯಾವುದು ಬೇಕೋ ಅದನ್ನು ಟೈಪ್ ಮಾಡಿ ಸುಲಭವಾಗಿ ನೀವು ಈ ಥರ ಕ್ರಿಯೇಟ್ ಮಾಡ್ಬೋದು. ಮುಂದೆ ಈ ನೋಡಿ ಇದೇ ಥರ ಟೈಪ್ ಮಾಡಿ ಇದನ್ನು ಅಟ್ಯಾಚ್ ಮಾಡಿ ಇಲ್ಲಿ ಜೋಡಿಸಿ, ಮುಂದೆ ನಾವು ಇದನ್ನು ಕಲರ್ ಡಿಸೈನ್ ಕೂಡ ಕೊಡ್ಬೋದು. ಅದು ಯಾವ ರೀತಿ ಅಂತಂದ್ರೆ, ನಮ್ಗೆ ಯಾವ ಡಿಸೈನ್ ಬೇಕು, ಸ್ಲೈಡ್ಗಳನ್ನು ಯಾವ ಥರ ಕಂಡ್ರೆ ಚೆನ್ನಾಗಿ ಕಾಣುತ್ತೆ, ಈ ಸ್ಲೈಡ್ ಸರಿ ಕಾಣುತ್ತೋ ಇಲ್ವೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ನೋಡಬೇಕು. ಕಲರ್ಸ್ ಸರಿ ಕಾಣ್ತಾ ಇಲ್ಲ, ಈ ಕಲರ್ಗಳನ್ನು ಸರಿಪಡಿಸ್ಬೇಕು. ನಂತರ ಏನಾಗುತ್ತಪ್ಪ ಅಂತಂದ್ರೆ, ಈ ಕೆಳಗಡೆ ಇದು ಕಾಣ್ತಾ ಇಲ್ಲ ಆಥರ್ಗಳಿಗೆ ಕಲರ್ನ ಸ್ವಲ್ಪ ಜೋರಾಗಿ ಕಾಣೋ ಹಾಗೆ ಮಾಡಬೇಕಾಗುತ್ತೆ. ನಂತರ ಇವುಗಳನ್ನು ಇದು ಸರಿ ಕಾಣಲಿಲ್ಲ ಅಂದರೆ ಬೇರೆ ಕಲರ್ಗಳನ್ನು ತಗೊಂಡು ಅಟ್ಯಾಚ್ ಮಾಡಿ ನೋಡಿದರೆ ನಮಗೆ ತಿಳಿಯುತ್ತದೆ. ನಂತರ ಸೆಂಟ್ರನ್ನು ತಗೋಬೇಕು. ಇದನ್ನು ಈ ಆಥರ್ನ ಸ್ವಲ್ಪ ಮೇಲುಗಡೆ ತಗೋಬೇಕು, ಕಲರ್ ಹಾಕಬೇಕು. ಕಲರ್ ಹಾಕಿ ಸ್ವಲ್ಪ ಎದ್ದು ಕಾಣೋ ಹಾಗೆ ಮಾಡಬೇಕು. ಬೇರೆ ಬೇರೆ ಥರ ಸ್ಲೈಡ್ಗಳನ್ನು ತಗೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ಅದೇ ರೀತಿ ಮುಂದೆ ಇವಾಗ ಕಲರ್ಗಳನ್ನು ಹಾಕ್ಬೋದು. ಯಾವ ರೀತಿ ಕಲರ್ ಹಾಕಬೇಕು ಅಂದರೆ, ಬೇಸಿಕ್ ಅದ, ಥೀಮ್ಸ್ ಅದ, ಕಸ್ಟಮ್ಸ್ ಅದ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನಾವು ಬೇಸಿಕ್ ಒಳಗೆ ಹಾಕಿದ್ದೀನಿ. ಮತ್ತು ಬ್ಯಾಕ್ಗ್ರೌಂಡು ಕಲರ್ಸ್ ಕೂಡ ಹಾಕ್ಬೋದು. ಅದು ಎದ್ದು ಕಾಣಲಿ ಅಂತಂದೇಳಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ತದೆ, ಅಟ್ರಾಕ್ಷನ್ ಆಗಿ ಕಾಣುತ್ತೆ. ಮತ್ತು ನಮಗೆ ಬೇಕಾಗಿರುವ ಪೋಯಮನ್ನು ನಾನು ಇಲ್ಲೇ ಟೈಪ್ ಮಾಡ್ತಾಯಿದ್ದೀನಿ. ಈಗ ಪೋಯಮ್ ಬಗ್ಗೆ ಬರೆದಿದ್ದೀನಿ.